ಹೈಕೋರ್ಟ್ ಮೊರೆ ಹೋಗಲು ಜನಾರ್ದನ ರೆಡ್ಡಿ ಕಸರತ್ತು ಮಾಡ್ತಾ ಇದ್ದಾರೆ. ಸಿಬಿಐ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಚಂಚಲಗೌಡ ಜೈಲಿಗೆ ಜನಾರ್ದನ ರೆಡ್ಡಿ ಶಿಫ್ಟ್ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಜನಾರ್ದನ ರೆಡ್ಡಿ ಶಿಫ್ಟ್ ಆಗ್ತಾರೆ. ಡಿಸೆಂಬರ್ 7, 2009 ದೂರು ನೀಡಿದ್ರು ರೋಸಯ್ಯ. ಆಂಧ್ರ ಮತ್ತು ಕರ್ನಾಟಕದ ಗಡಿ ಅನಂತಪುರ ಬಳ್ಳಾರಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಓಬಳಾಪುರಂ ಅಕ್ರಮವಾಗಿ ಗಣಿ ಅಂತ ಹೇಳಿ ಸಿಬಿಐಗೆ ದೂರು ಕೊಡಲಾಗಿತ್ತು. ರೋಸಯ್ಯ ಅಂದಿನ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ರು ಅವರು ರೋಸಯ್ಯ. ಆಂಧ್ರ ಪ್ರದೇಶದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದಂಥ ರೋಸಯ್ಯ ದೂರಿನ ಆಧಾರದ ಮೇಲೆ ಜನಾರ್ದನ ರೆಡ್ಡಿಯ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 14 ವರ್ಷಗಳ ಕಾಲ ಸತತ ವಿಚಾರಣೆಯ ನಂತರದಲ್ಲಿ ಅವರನ್ನ ಇದೀಗ ಅಪರಾಧಿ ಅಂತ ಹೇಳಿ ಕೋರ್ಟ್ ಹೇಳ್ತಾ ಇದೆ. ಜನಾರ್ದನ ರೆಡ್ಡಿಯ ಮೇಲೆ ಯಾವೆಲ್ಲ ಸೆಕ್ಷನ್ಗಳಿದ್ದಾವೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ ನಾವು. 120B, 420, 409, 468, 471, ಇನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ 1985, ಆ ಕಾಯ್ದೆಯನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಕ್ರಿಮಿನಲ್ ಕಾನ್ಸ್ಪಿರಸಿ 120B ಹೇಳುತ್ತೆ. ಅಪರಾಧಿಕ ಒಳಸಂಚು ಅಂತ ಹೇಳುತ್ತೆ. 420 ಮೋಸ ಮಾಡೋದು ಅಂತ. సబితా ఇంద్రారెడ్డి గారిని మిగతా అక్యూజ్లు ఎవరైతే అడిషనల్ ఛార్జ్ షీట్లో ఫస్ట్ దే హావ్ నాట్ ఛార్జ్ షీటెడ్. ఓన్లీ ఛార్జ్ షీట్ వాజ్ ఫైల్డ్ అగెన్స్ట్ A1 to A5. సబ్సిక్వెంట్గా అడిషనల్ ఛార్జ్ షీట్ కానీ వాళ్ళు ఫైల్ చేశారు. కానీ అడిషనల్ ఛార్జ్ షీట్ ఫైల్ చేశారు కానీ దేర్ ఇస్ నో సింగిల్ ఎవిడెన్స్. యాక్చువల్లీ దే ఆర్ నాట్ అట్ ఆల్ అండ్ కన్సర్న్ విత్ దిస్ కేస్ అండ్ సో దే ఆర్ నాట్ ఇన్వాల్వ్డ్ ఇన్ ఎనీథింగ్. But they have, for the sake of only political rivalry, what I have stated earlier, because of political rivalry, minister also implicated. So there is no single evidence or no document was filed to show that they have committed an offence. So that shows how they are, even the documents relied by the prosecution, the total 3,400 documents. Out of 3,400 documents, even 3,000 documents are in favor of the accused only. So many reports, that reports were not considered. So మినిస్టర్ గారికి ఎలాంటి సంబంధం లేకుండా అసలు ఛార్జ్ షీట్ వేయడము, ఇన్ని సంవత్సరాలు కోర్టుకు తీసుకురావడమే అది ఇల్లీగల్. కానీ యాజ్ అ ఛార్జ్ షీట్ వాజ్ ఫైల్డ్, దే ఆర్ రెగ్యులర్లీ అపియర్డ్ అండ్ దే ఫేస్ ది ట్రయల్. ఎందుకంటే 7 years పనిష్మెంట్ కాబట్టి హైకోర్టులో కూడా అంటే 10 years మోర్ దెన్ లైఫ్ సెంటెన్స్ ఉంటేనే జనరలీ హైకోర్టు విల్ నాట్ కన్సిడర్ ది బెయిల్స్ ఇన్ ఎ లైఫ్ సెంటెన్స్. సో లెస్ దెన్ లైఫ్ సెంటెన్స్ ఏది ఉన్నా కూడా హైకోర్టు బేసింగ్ ఆన్ ఫ్యాక్ట్స్, నాట్ ఓన్లీ ఫ్యాక్ట్, వీఆర్ హ్యావింగ్ ఎ రైట్ టు గెట్ ఎ బెయిల్. మంత్రి గారిని కానీ సబితా ఇంద్రారెడ్డి గారిని మిగతా అక్యూజ్లు ఎవరైతే అడిషనల్ ఛార్జ్ షీట్లో ఫస్ట్ దే హావ్ నాట్ ఛార్జ్ షీటెడ్. ఓన్లీ ఛార్జ్ షీట్ వాజ్ ఫైల్డ్ అగెన్స్ట్ A1 to A5. సబ్సిక్వెంట్గా అడిషనల్ ఛార్జ్ షీట్ కానీ వాళ్ళు ఫైల్ చేశారు. ಎಸ್, ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಪ್ರಭು ನೀಡ್ತಾ ಹೋಗ್ತಾರೆ. ಪ್ರಭು, ಗಮನಿಸ್ತಾ ಇದ್ದೀವಿ ಇಡೀ ದೇಶ ಈಗ ಜನಾರ್ದನ ರೆಡ್ಡಿಯ ಕೇಸ್ನತ್ತ ತಿರುಗಿ ನೋಡ್ತಾ ಇದೆ. ಜನಾರ್ದನ ರೆಡ್ಡಿಯನ್ನು ಸಿಬಿಐ ಅರೆಸ್ಟ್ ಮಾಡಿದ ದಿನಗಳಿಂದ ಇಲ್ಲಿವರೆಗೂ ಕೂಡ ಒಂದು ಸುದೀರ್ಘ ಪಯಣ ಇದೆ. 14 ವರ್ಷಗಳ ಕಾಲ ಈ ಪಯಣ ಇದೀಗ ಅಪರಾಧಿ ಅಂತ ಸಾಬೀತಾಗುವ ಮೂಲಕ ಅಂತ್ಯಗೊಳ್ತಾ ಇದೆ. ಮುಂದಿನ ಕಾನೂನು ಆಯ್ಕೆಗಳಿದ್ದಾವೆ, ಕಾನೂನು ಹೋರಾಟಗಳಿದ್ದಾವೆ. ಇಲ್ಲಿ ಪ್ರಮುಖವಾಗಿ 3,400 ಪುಟಗಳ ದಾಖಲೆಗಳಿತ್ತು. ಆದರೂ ಕೂಡ 3,000ಕ್ಕೂ ಹೆಚ್ಚು ಪುಟಗಳು ಅಕ್ಯೂಸ್ಡ್ ಪರವಾಗೇ ಇದ್ವು, ಅಂದರೆ ಆರೋಪಿಗಳ ಪರವಾಗೇ ಇದ್ವು ಅಂತ ಹೇಳಿ ಅವರ ವಕೀಲರು ಹೇಳ್ತಾ ಇದ್ವು. ಹಾಗಾದರೆ ಇಲ್ಲಿ ಜನಾರ್ದನ ರೆಡ್ಡಿಗೆ ಅಪರಾಧಿ ಅಂತ ಘೋಷಣೆ ಮಾಡಲಿಕ್ಕೆ ಅಥವಾ ಅಪರಾಧಿ ಅಂತ ಹೇಳಿ ಆದೇಶ ಮಾಡಲಿಕ್ಕೆ ಏನೆಲ್ಲ ಅಂಶಗಳಿಲ್ಲಿ ಎದ್ದು ಕಾಣಿಸ್ತಾ ಇದ್ದಾವೆ, ಹೈಲೈಟ್ಸ್ ಏನೆಲ್ಲ ನೋಡ್ಬೋದು ಅಂತ ಹೇಳಿ? ದಶರಥ್, ಯಾಕಂದರೆ ಇದು ಸುಮಾರು 13-14 ವರ್ಷಗಳಿಂದ ನಿರಂತರವಾಗಿ ಸಿಬಿಐ ಈ ಕೇಸ್ನ ವಿಚಾರಣೆಯನ್ನು ನಡೆಸ್ತಾ ಇದೆ. ದಿನನಿತ್ಯವೂ ಒಂದಲ್ಲ ಒಂದು ರೀತಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ರೀತಿಯಾದಂಥ ವಾದ ಪ್ರತಿವಾದಗಳು ನಡೆದಂತಹ ಉದಾಹರಣೆಗಳು ನಮಗೆ ಬಹಳಷ್ಟು ಸಿಗ್ತವೆ. ಸುಪ್ರೀಂ ಕೋರ್ಟ್ ಹೇಳಿತ್ತು, ಇವತ್ತು ಡೆಡ್ಲೈನ್ ಕೊಟ್ಟಿತ್ತು, ಇವತ್ತು
ಒಂದು ಅಂತಿಮವಾದಂಥ ಆದೇಶವನ್ನು ಕೊಡಬೇಕು ಅಂತ CBI ವಿಶೇಷವಾದಂಥ ನ್ಯಾಯಾಲಯಕ್ಕೆ ಹೈದರಾಬಾದ್ ಬ್ರಾಂಚ್ಗೆ. ಹಾಗಾಗಿ ಇವತ್ತು ಈ ಒಂದು ಮಹತ್ವವಾದಂಥ ತೀರ್ಪನ್ನು ಕೊಡಲಾಗಿದೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ 7 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಂದರೆ 2009ರಿಂದ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 2008ರಲ್ಲಿ ಯಡಿಯೂರಪ್ಪನವರು CM ಆದಂತಹ ಸಂದರ್ಭದಲ್ಲಿ ಇವರು ಸಚಿವರಾಗಿರ್ತಾರೆ. ಅದರಲ್ಲೂ BJPಲಿ ಪ್ರಭಾವಿ ಸಚಿವರಾಗಿ ಗುರುತಿಸ್ಕೊಂಡಿರ್ತಾರೆ. ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ ರೆಡ್ಡಿ ಏನಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು CM ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆಂಧ್ರ ಮತ್ತು ಕರ್ನಾಟಕದ ಗಡಿ ಪ್ರದೇಶ ಏನಿದೆ ಆ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಅವರ ಮೇಲೆ ಬಂದಿತ್ತು. ಲೋಕಾಯುಕ್ತ ಕೂಡ ಇದರ ಬಗ್ಗೆ ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡಿತ್ತು. ಅದು ಕೂಡ ಕೋರ್ಟ್ ಮೊರೆ ಹೋಗಿತ್ತು. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕೂಡ CBIಗೆ ಕೆಲವೊಂದಿಷ್ಟು ಪ್ರಾಥಮಿಕವಾದಂತಹ ದಾಖಲಾತಿಗಳನ್ನು ಕೊಟ್ಟಿದ್ರು. ಬಟ್ ಆ ಸಂದರ್ಭದಲ್ಲಿ ಪ್ರಭಾವಿ ಸಚಿವರಾಗಿದ್ದ ಗಾಲಿ ಜನಾರ್ದನ್ ರೆಡ್ಡಿ ತಮ್ಮ ಅಧಿಕಾರವನ್ನು ಬಳಸಿ ಅದರಲ್ಲೂ ಆಂಧ್ರ ಪ್ರದೇಶದ ಒಬ್ಬ ಪ್ರಭಾವಿ ಮಂತ್ರಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಬ್ಬ IAS ಅಧಿಕಾರಿಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕೋಟಿ ಕೋಟಿ ಹಣವನ್ನು ಸುರಿದು ಈ ಓಬಳಾಪುರಂ ಮೈನಿಂಗ್ ಕಂಪನಿಯ ಮುಖ್ಯಸ್ಥರಾಗ್ತಾರೆ. ಅದಾದ್ಮೇಲೆ ಶ್ರೀನಿವಾಸ್ ರೆಡ್ಡಿ ಅವರ ಆಪ್ತರು CEO ಆಗ್ತಾರೆ. ಅಲಿ ಖಾನ್ ಏನಿದ್ದಾರೆ ಅವ್ರದ್ದು ಕೂಡ ಇದರಲ್ಲಿ ಅವರ ಆಪ್ತ ಸಹಾಯಕರು ಅವ್ರದ್ದು ಪಾತ್ರ ಕೂಡ ಇರುತ್ತೆ. ಮತ್ತು ಇನ್ನಿಬ್ಬರು ಅಧಿಕಾರಿಗಳನ್ನು ಇವರು ತಮ್ಮ ಒಂದು ಗುಂಪಿನಲ್ಲಿ ಸೇರಿಕೊಂಡು ಶಾಮೀಲಾಗಿ ಒಂದು ಕೂಟವನ್ನು ರಚಿಸಿಕೊಂಡು ಅದರಲ್ಲಿ 884 ಕೋಟಿ ರೂಪಾಯಿ ಏನಿದೆ ಆ ಒಂದು ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ, ತಮ್ಮ ಜೇಬನ್ನು ತುಂಬಿಸಿಕೊಂಡಿದ್ದಾರೆ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಗಡಿ ಪ್ರದೇಶದಲ್ಲಿ ತಮ್ಮ ಏನು ಓಬಳಾಪುರಂ ಮೈನಿಂಗ್ ಕಂಪನಿಯ ವ್ಯಾಪ್ತಿಯನ್ನು ಮೀರಿ ಇವರು ಗಣಿಗಾರಿಕೆಯನ್ನು ನಡೆಸಿದ್ದಾರೆ ಮತ್ತು 29 ಲಕ್ಷ ಟನ್ ಅದಿರನ್ನ ಆಂಧ್ರ ಪ್ರದೇಶಕ್ಕೆ ಇವರು ಸಾಗಾಟವನ್ನು ಮಾಡಿದ್ದಾರೆ. ಅರಣ್ಯ ಪ್ರದೇಶಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ, ಪರಿಸರ ನಾಶ ಆಗಿದೆ. ಅದರ ಜೊತೆಗೆ ಕೆಲವು ಪ್ರದೇಶಗಳು ಒತ್ತುವರಿ ಆಗಿದ್ದಾಗೆ ಮತ್ತು ಪರವಾನಗಿ ತೆಗೆದುಕೊಂಡಂತಹ ಒಂದು ಸಂದರ್ಭ ಏನಿತ್ತು. ತಮ್ಮ ಪ್ರಭಾವವನ್ನು ಇವರು ಆಂಧ್ರದ ಸರ್ಕಾರದ ಮೇಲೂ ಕೂಡ ಮತ್ತು ಕರ್ನಾಟಕದಲ್ಲೂ ಕೂಡ ಬಳಸಿದ್ದಾರೆ ಅನ್ನೋದು ಈಗ ಆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ CBI ಅಧಿಕಾರಿಗಳು. ಅದರ ಜೊತೆಗೆ ಈಗ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥ ಅಧಿಕಾರಿಗಳಿಗೆ ಆಮಿಷಗಳನ್ನು ಒಡ್ಡಿ ತಮಗೆ ಬೇಕಾದಂತಹ ಪತ್ರಗಳು ಅಥವಾ ಅಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಫೇಕ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ CBI ತಮ್ಮ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದೆ. ಅದರ ಜೊತೆಗೆ ಅಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಮೈನಿಂಗನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇದ್ರೂ ಕೂಡ ಪರವಾನಗಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಅದರ ಜೊತೆಗೆ CBI ಕೆಲವೊಂದಿಷ್ಟು ಮಹತ್ವವಾದಂಥ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದೆ. ಒಟ್ಟು 7 ಜನ ಆರೋಪಿಗಳು ಇದರಲ್ಲಿದ್ದರು. ಈಗ 5 ಜನ ಅಪರಾಧಿಗಳು ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗಿದೆ. ಇಬ್ಬರಿಗೆ ಇದರಿಂದ ಕಂಪ್ಲೀಟ್ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ. ನೀವು ಹೇಳ್ತಾ ಇದ್ರಿ ಓಬಳಾಪುರಂ ಮೈನಿಂಗ್ ಕಂಪನಿ ಈ ಹಿಂದೆ ಯಾವ ರೀತಿಯಾಗಿ ಇದರಲ್ಲಿ ಹಗರಣ ನಡೆದಿತ್ತು ಅಂತ ಹೇಳಿ. ಬೇಲೆಕೇರಿ ಪ್ರಕರಣ ಇರ್ಬೋದು, ಓಬಳಾಪುರಂ ಮೈನಿಂಗ್ ಕಂಪನಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಅದರಲ್ಲೂ ಸರ್ಕಾರದ ಬೊಕ್ಕಸಕ್ಕೆ ರಾಯಲ್ಟಿ ಏನಿದೆ ಆ ರಾಯಲ್ಟಿ ಕಟ್ಟುವಂಥದ್ರಲ್ಲೂ ಕೂಡ ಇವರು ವಿಳಂಬವನ್ನು ಮಾಡಿದ್ದಾರೆ ಮತ್ತು ಅಲ್ಲೂ ಕೂಡ ಮೋಸವನ್ನು ಮಾಡಿದ್ದಾರೆ ಮತ್ತು ತೆರಿಗೆ ಟ್ಯಾಕ್ಸ್ ಕಟ್ಟೋದ್ರಲ್ಲೂ ಕೂಡ ಕೋಟಿ ಕೋಟಿ ಬ್ಯಾಲೆನ್ಸ್ ಅನ್ನು ಇಟ್ಕೊಂಡಿದ್ರು. ಓವರಾಲ್ ಅದು ಸುಮಾರು 884 ಕೋಟಿ ಮೊತ್ತ ಆಗಿತ್ತು. ಸುದೀರ್ಘವಾಗಿ 13-14 ವರ್ಷಗಳಿಂದ CBI ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ 2009ರಿಂದ 11-12 ಅವಧಿವರೆಗೂ ಯಾರೆಲ್ಲ ಅಧಿಕಾರದಲ್ಲಿದ್ದರು, ಸಚಿವರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ನಿವೃತ್ತ IAS ಅಧಿಕಾರಿಗಳಾಗಿರ್ಬೋದು, ಆ ವ್ಯಾಪ್ತಿಯ DC ಆಗಿರ್ಬೋದು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆಯವರು ಮತ್ತು ಪರಿಸರ ಇಲಾಖೆಯವರು ಮತ್ತು ಅಲ್ಲಿ ಪರವಾನಗಿ ಕೊಡುವಂಥವರು ಇವರೆಲ್ಲರನ್ನೂ ಕೂಡ ನಿರಂತರವಾಗಿ ವಿಚಾರಣೆಯನ್ನು ಮಾಡಿದರು. ಮತ್ತು ಆ ಸ್ಪಾಟ್ಗೆ ಹೋಗಿ ಸಾಕಷ್ಟು ರೀತಿಯಾದಂಥ ಅಂದರೆ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು, ಅದರ ಜೊತೆಗೆ ಈ ಮೈನಿಂಗ್ ಕಂಪನಿ ನಡೆಸ್ತಾ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರ ಆಪ್ತ ಬಳಗವನ್ನು ಕೂಡ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಿ ಕೆಲವೊಂದಿಷ್ಟು ಮಹತ್ವವಾದಂತಹ ದಾಖಲೆಗಳನ್ನು ಕಲೆ ಹಾಕಿದ್ರು. ಅದರ ಸಂಪೂರ್ಣವಾದಂತಹ ಒಂದು ವರದಿಯನ್ನು ರೆಡಿ ಮಾಡಿ ಅವರು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ಮೇಲೆ ಕೋರ್ಟ್ ಈಗ ಇವರು ಅಪರಾಧಿಗಳು ಅಂತ ಹೇಳಿ ಮಹತ್ವವಾದಂತಹ ತೀರ್ಪನ್ನು ಕೈಗೊಂಡಿದೆ. ಈ ಹಿಂದೆ 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದಂತಹ ಸಂದರ್ಭದಲ್ಲೂ ಕೂಡ ಗಾಲಿ ಜನಾರ್ದನ್ ರೆಡ್ಡಿ ರಾಜಕೀಯ ಆರೋಪಗಳನ್ನು ಮಾಡ್ತಾ ಇದ್ರು. ಇದು ಕಾಂಗ್ರೆಸ್ನ ಕುತಂತ್ರ ಹಾಗೆ ಹೀಗೆ ಅಂತೇಳಿ ರಾಜಕೀಯ ಕಾರಣಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಇವರು 884 ಕೋಟಿ ಇವರೇನು ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಇಷ್ಟು ದೊಡ್ಡ ಮೊತ್ತದ ಹಣವನ್ನು
ತಮ್ಮ ಜೇಬಿಗೆ ಇಳಿಸ್ಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಹಾನಿ ನಷ್ಟವನ್ನು ಉಂಟು ಮಾಡಿದ್ದಾರೆ ಅನ್ನೋದು CBI ವರದಿಯಲ್ಲೇ ಉಲ್ಲೇಖ ಆಗಿದೆ. ಹಾಗಾಗಿನೇ ಈಗ ಜನಾರ್ದನ್ ರೆಡ್ಡಿಗೆ ಇಷ್ಟು ದೊಡ್ಡ ಮಟ್ಟದ ಕಾನೂನು ಸಂಕಷ್ಟ ಶುರುವಾಗಿರುವುದು. ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ದಾಖಲೆಗಳು, ಸಾಕ್ಷ್ಯಾಧಾರಗಳು, ಪ್ರತ್ಯಕ್ಷದರ್ಶಿಗಳು ಅಂದರೆ ಅಲ್ಲಿ ಕೆಲಸ ಮಾಡುವಂತಹ ಅವ್ರ ಜೊತೆಗೆ ಕೆಲಸ ಮಾಡಿದಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಮತ್ತು ಸರ್ಕಾರದ ಕೆಲವೊಂದಿಷ್ಟು ಸಚಿವರು ಅಂದರೆ ಆಂಧ್ರದ ಸಚಿವರನ್ನು ಕೂಡ ಆ ಸಂದರ್ಭದಲ್ಲಿ ವಿಚಾರಣೆ ಒಳಪಡಿಸಿ ಓವರಾಲ್ ಇಷ್ಟು ವರ್ಷಗಳ ಕಾಲ ತೆಗೆದುಕೊಂಡು ಒಂದು ಕಂಪ್ಲೀಟ್ ಆದಂಥ ವರದಿನ ರೆಡಿ ಮಾಡಿ ಕೊಟ್ಟಿದ್ದು. ಆ ಒಂದು ವರದಿಯ ಒಂದು ಪ್ರತಿಫಲವೇ ಜನಾರ್ದನ್ ರೆಡ್ಡಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನೂನಾತ್ಮಕವಾದಂತಹ ಸಂಕಷ್ಟ ಒದಗಿ ಬಂದಿರುವುದಕ್ಕೆ ಒಂದು ಸಾಕ್ಷಿಯಾಗಿ ಸಿಕ್ಕಂತಾಗಿದೆ. ಅದರ ಜೊತೆಗೆ CBI ಈ ಹಿಂದೆ ಅವರೊಟ್ಟಿಗೆ ಬಳ್ಳಾರಿಯ ಕೆಲವು ಅಂಚಿನ ಪ್ರದೇಶಗಳಲ್ಲಿ ಹೈದರಾಬಾದ್ ಆಗಿರ್ಬೋದು, ಅದರ ಜೊತೆಗೆ ನಾಂಪಲ್ಯ ಆಗಿರ್ಬೋದು, ಇವರ ಅತ್ಯಾಪ್ತರೇನಿದ್ದಾರೆ ಮತ್ತು ಇವರ ಸಂಬಂಧಿಕರು ಕೂಡ ಆಂಧ್ರ ಪ್ರದೇಶದಲ್ಲಿದ್ದಾರೆ, ಪ್ರಭಾವಿ ಹುದ್ದೆಗಳಲ್ಲೂ ಕೂಡ ಇರುವರಿದ್ದಾರೆ. ಹಾಗಾಗಿ ಅಲ್ಲಿ ಯಾವ ರೀತಿ ಹಣ ಟ್ರಾನ್ಸಾಕ್ಷನ್ ಆಗಿತ್ತು, ಅದರ ಜೊತೆಗೆ ಇವೆಲ್ಲ ಮೂಲಗಳನ್ನು ಕೆದಕಿ ಕಂಪ್ಲೀಟ್ ಆಗಿ ವರದಿ ರೆಡಿ ಮಾಡಿದ್ದರ ಪರಿಣಾಮವಾಗಿ ಈ ಥರದ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ಗಾಲಿ ಜನಾರ್ದನ್ ರೆಡ್ಡಿ 2ನೇ ಬಾರಿ ಜೈಲಿಗೆ ಹೋಗುವಂತಹ ಒಂದು ಸಮಯ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು ದಶರಥ್. ಎಸ್, ಥ್ಯಾಂಕ್ ಯು ಪ್ರಭು ನಿಮ್ಮರ ಮಾಹಿತಿಗೆ. ಎಸ್, ಜನಾರ್ದನ ರೆಡ್ಡಿಯ ಜೈಲು ಹಾದಿಯ ಇಡೀ ಇತಿಹಾಸವನ್ನು ನಾವು ನೋಡ್ತಾ ಇದ್ವಿ. ಜನಾರ್ದನ ರೆಡ್ಡಿ ಹೇಗೆ ಗಣಿಗಾರಿಕೆಯನ್ನು ಆರಂಭ ಮಾಡಿದ್ರು, ಗಣಿಗಾರಿಕೆಯನ್ನು ಇಷ್ಟು ದೊಡ್ಡ ಲಾಭದಾಯಕ ಕಂಪನಿಯಾಗಿ ಬೆಳೆಸಿಕೊಂಡ್ರು, ಕಂಪನಿಯ ಬೆಳವಣಿಗೆಗಾಗಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ನಿಯಮಗಳನ್ನು ಗಾಳಿಗೆ ತೂರಿದ್ರು. ತನಗೆ ಕೊಟ್ಟಿರುವ ಗಣಿಗಾರಿಕೆಯ ವ್ಯಾಪ್ತಿಯ ಹೊರತಾಗಿಯೂ ಕೂಡ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸೋದ್ರ ಮೂಲಕ ಸರ್ಕಾರಿ ಗೋಮಾಳವನ್ನು, ಸರ್ಕಾರಿ ಅರಣ್ಯ ಪ್ರದೇಶವನ್ನು, ಸರ್ಕಾರಿ ಗಡಿ ಪ್ರದೇಶವನ್ನು ಕೂಡ ಅವರು ಬಳಕೆ ಮಾಡಿಕೊಂಡಿದ್ರು. ಸೊ ಹೀಗಾಗಿ ರೋಸಯ್ಯ, ಅಂದಿನ ಮುಖ್ಯಮಂತ್ರಿ ರೋಸಯ್ಯ ದೂರು ಕೊಟ್ಟಿದ್ದರು. ಆ ದೂರಿನ ಆಧಾರದ ಮೇಲೆ CBI 2009ರಿಂದ ಶುರು ಮಾಡ್ತು ತನಿಖೆ. ಆ ನಂತರದಲ್ಲಿ ಇಡೀ ಪ್ರಹಸನ ನಿಮ್ಮ ಕಣ್ಣ ಮುಂದೆ ಇದೆ. 2011ರಲ್ಲಿ ಅರೆಸ್ಟ್ ಆಗ್ತಾರೆ. ಚಂಚಲಗೌಡ ಜೈಲಿನಲ್ಲಿ 3.5 ವರ್ಷ ಕಳೀತಾರೆ. ಜಾಮೀನಿನ ಮೇಲೆ ಬಿಡುಗಡೆಯಾದರೂ ಕೂಡ ಬಳ್ಳಾರಿಗೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಕಳೆದ ಕೆಲವೇ ತಿಂಗಳುಗಳ ಹಿಂದೆ ಬಳ್ಳಾರಿಗೆ ಅವಕಾಶ ಸಿಕ್ಕಿತ್ತು. ಬಳ್ಳಾರಿಗೆ ಅವಕಾಶ ಇಲ್ಲ ಎನ್ನುವ ಕಾರಣಕ್ಕಾಗಿ ಪಕ್ಕದ ಗಂಗಾವತಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ರು. ಗಂಗಾವತಿ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡು ಅಲ್ಲಿಯೇ ಚುನಾವಣೆ ನಿಲ್ಲಬೇಕು ಅಂತ ಹೇಳಿ KRPP ಎನ್ನುವ ಪಕ್ಷವನ್ನು ಸಂಘಟಿಸಿಕೊಂಡಿದ್ದರು. ಆ ಪಕ್ಷದಿಂದ ಸಂಸ್ಥಾಪಕ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಒಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಗೆಲ್ಲಿಲ್ಲ. ಅದರ ಮೂಲಕ ತನ್ನ ರಾಜಕೀಯ ಅಸ್ತಿತ್ವವನ್ನು ಮರುಸ್ಥಾಪಿಸಿಕೊಂಡಂಥ ಜನಾರ್ದನ್ ರೆಡ್ಡಿ ಮತ್ತಷ್ಟು ರಾಜಕೀಯವಾಗಿ ಮಹತ್ವಾಕಾಂಕ್ಷಿಗಳನ್ನು ಹೊಂದಿದ್ರು. ಹೀಗಾಗಿ KRPP ಪಕ್ಷವನ್ನು BJP ಜೊತೆ ವಿಲೀನ ಮಾಡಿ BJP ಜೊತೆ ಮುಂದುವರೆದಿದ್ದರು ಜನಾರ್ದನ ರೆಡ್ಡಿ. ಈಗ BJPಗರೇ ಆಗಿದ್ದಾರೆ. BJP ಪಕ್ಷಕ್ಕೆ ಸೇರಿಸಿಕೊಳ್ಳಲ್ಲ ಎನ್ನುವ ಕಾರಣಕ್ಕಾಗಿ KRPP ಪಕ್ಷವನ್ನು ಆರಂಭ ಮಾಡಿದರು. ಗೆಲುವನ್ನು ದಾಖಲಿಸಿದ ನಂತರವೇ ಅವರನ್ನು BJP ಸ್ವಾಗತಿಸಿತು.